Hello ವಿದ್ಯಾರ್ಥಿಗಳಿಗೆ Educare Light for Life ಚಾನೆಲ್ಗೆ ಸ್ವಾಗತ. In this video we are going to discuss the concepts like significant figures, that means meaning of significant figures, and rules to be followed to find the number of significant figures in a numerical value. And all these concepts belongs to chapter Units and Measurement, which is the second chapter of first PUC Physics according to NCERT syllabus. And this video is part 5 of this chapter on Educare channel. If you haven't watched the previous episodes, you can check our channel, or link will be given in the description, and also subscribe to our channel. Okay, let us start now and begin with the meaning of significant figures. We can define significant figures like this: the reliable digits along with first uncertain digit are known as significant figures. ಈಗ ಕನ್ನಡದಲ್ಲಿ ಹೇಳೋದಾದರೆ ರಿಲಯಬಲ್ ಡಿಜಿಟ್ಸ್ ಅಂತ ಇರುತ್ತೆ, ನಂತರ ಅನ್ಸರ್ಟೇನ್ ಡಿಜಿಟ್ಸ್ ಅಂತ ಇರುತ್ತೆ. ಅಂತಹ ಸಂದರ್ಭದಲ್ಲಿ ದ ನಂಬರ್ ಆಫ್ ರಿಲಯಬಲ್ ಡಿಜಿಟ್ಸ್ ಅಂತ ಹೇಳಿದ್ರೆ ಎಷ್ಟು ರಿಲಯಬಲ್ ಡಿಜಿಟ್ಸ್ ಇರ್ತಾವೋ ಅವುಗಳು, ಅದ್ರ ಜೊತೆಗೆ ಫಸ್ಟ್ ಅನ್ಸರ್ಟೇನ್ ಡಿಜಿಟ್, ಅವುಗಳನ್ನು ಸೇರಿಸಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೇವೆ. ಈಗ ಇದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದರೆ ಯಾವುದೊಂದು ಲೆಂತನ್ನು ಮೆಷರ್ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಒಂದು ಮಾರ್ಕರ್ ಏನಿದೆ ಅದರ ಲೆಂತನ್ನು ಮೆಷರ್ ಮಾಡ್ತದೆ ಅಂತ ತಿಳ್ಕೊಳ್ಳೋಣ. ಈಗ ಒಂದು ಡಿವೈಸ್ನಿಂದ ಮೆಷರ್ ಮಾಡಬೇಕಾದ್ರೆ ಏನಾಯಿತು, ಇದರ ಲೆಂತ್ ಏನಿದೆ ಅದು 9.5 ಸೆಂಟಿಮೀಟರ್ಸ್ ಇದೆ ಅಂತ ನಾವು ಮೆಷರ್ ಮಾಡಿದ್ವಿ ಒಂದು ಡಿವೈಸ್ನಿಂದ. ಈಗ ಮತ್ತೊಂದು ಡಿವೈಸ್ ಮತ್ತು ಎಫಿಷಿಯೆಂಟ್ ಡಿವೈಸ್ ಅಂದ್ರೆ ಏನು, ಅದು ಅತಿ ಚಿಕ್ಕವಾದ ಕೂಡ ಮೆಷರ್ ಮಾಡೋದಕ್ಕೆ ಸಾಧ್ಯ ಆದರೆ ಅದರ ಎಫಿಷಿಯನ್ಸಿ ಜಾಸ್ತಿ ಇದೆ ಅಂತ ನಾವು ಹೇಳ್ಬೋದು, ಸರಿನಾ. ಈಗ ಮತ್ತೊಂದು ಡಿವೈಸ್ ಇದೆ, ಅದರೊಳಗೆ ಮೆಷರ್ ಮಾಡ್ತಾ ಇದ್ದಾವೆ, ಆವಾಗ ಅದನ್ನು ತೋರಿಸ್ತು 9.55 ಸೆಂಟಿಮೀಟರ್ಸ್ ಇದೆ ಅದರಲ್ಲಿ ಅಂತಂದು ತೋರಿಸ್ತು. ಅದರ ಎಫಿಷಿಯನ್ಸಿ ಏನಿದೆ, ಹೆಚ್ಚಿದೆ, ಸರಿ. ಅಂಥ ಸಂದರ್ಭದಲ್ಲಿ ಏನು ಗೊತ್ತಿದೆ ನಮಗೀಗ, ಇದರ ಲೆಂತ್ ಏನಿದೆ ಅದು 9.5 ತನಕ ಅಕ್ಯುರೇಟಾಗಿ ಇದೆ, ಪರ್ಫೆಕ್ಟಾಗಿ ಗೊತ್ತಿದೆ ಅದರ ಲೆಂತ್, ಅಂದರೆ ಅದನ್ನು ನಂಬಬಹುದು, 9.5 ಇದೆ ಅಂತ ನಂಬಬಹುದು, ಸರಿನಾ. ಆಮೇಲೆ ಏನು ಕರಿತೇವೆ ನಾವು, ರಿಲಯಬಲ್ ಡಿಜಿಟ್ಸ್ ಅಂತ ಕರಿತೇವೆ, ಸರಿನಾ. 9.5 ಏನಿದೆ, 9 ಮತ್ತು 5 ಏನಿದೆ ಅದನ್ನು ರಿಲಯಬಲ್ ಡಿಜಿಟ್ಸ್ ಅಂತ ಕರಿತೇವೆ. ಅದರ ನಂತರ ಮತ್ತು ಎಫಿಷಿಯೆಂಟ್ ಡಿವೈಸನ್ನು ಯೂಸ್ ಮಾಡ್ತಾ ಹೋದರೆ ಏನಾಗುತ್ತೆ, ಈಗ 9.55 ಬಂದಿದ್ದು 9.556 ಬರ್ಬೋದು, ಅದೇ ರೀತಿ ಬೇರೆ ನಂಬರ್ ಆಫ್ ಡಿಜಿಟ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಅಕ್ಯುರೇಟ್ ವ್ಯಾಲ್ಯೂ ಏನು ಗೊತ್ತಿದೆ ಅದನ್ನು ರಿಲಯಬಲ್ ಡಿಜಿಟ್ಸ್ ಅಂತ ಕರೀತಾರೆ. ನಂತರ ಅದರ ನೆಕ್ಸ್ಟ್ ಯಾವುದೋ ಒಂದು ವ್ಯಾಲ್ಯೂ ಬಂದಿರುತ್ತಲ್ಲ, ಅದರೊಳಗೆ ಕೆಲವು ವ್ಯಾಲ್ಯೂ ಏನಿರುತ್ತೆ ಅಂತ ಹೇಳಿದ್ರೆ ಅದ್ರ ವ್ಯಾಲ್ಯೂ ಚೇಂಜಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಅಂತಹ ಡಿಜಿಟ್ಸನ್ನು ಅನ್ಸರ್ಟೇನ್ ಡಿಜಿಟ್ಸ್ ಅಂತ ಕರೀತಾರೆ. ಅಂತಹ ಅನ್ಸರ್ಟೇನ್ ಡಿಜಿಟ್ಸಲ್ಲಿ ಫಸ್ಟ್ ಡಿಜಿಟ್ ನಂತರ ರಿಲಯಬಲ್ ಡಿಜಿಟ್ಸ್ ಅವುಗಳನ್ನು ಸೇರಿಸಿ ಕರಿತೇವೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೇವೆ. ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ನಂತರ ಡೆಫಿನೇಷನ್ ಕೇಳಿದ್ರೆ ಇದನ್ನು ಬರೀಬೇಕು, ಯಾವುದು, ದ ರಿಲಯಬಲ್ ಡಿಜಿಟ್ ಅಲಾಂಗ್ ವಿತ್ ಫಸ್ಟ್ ಅನ್ಸರ್ಟೈನ್ ಡಿಜಿಟ್ ಆರ್ known as significant figures. Now we are going to study or going to understand rules to be followed to find the number of significant figures. ಇದರಲ್ಲಿ ಫಸ್ಟ್ ರೂಲ್ ಯಾವುದು ಅಂತಂದರೆ all the non-zero digits are significant. ಈಗ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಇರುತ್ತೆ, ಇಲ್ಲೇನೀಗ ಅದು 1, 4, 2, 1, 3 ಇವಿಷ್ಟು ಸೇರಿ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಇದೆ, ಅದೇ ರೀತಿ ಮತ್ತೊಂದು ನ್ಯೂಮೆರಿಕಲ್ ವ್ಯಾಲ್ಯೂ ಕೊಡಬಹುದು. ಅಂಥ ಸಂದರ್ಭದಲ್ಲಿ ಝೀರೋ ಇಲ್ಲದೆ ಇರುವಂತಹ ಎಲ್ಲ ನ್ಯೂಮೆರಿಕಲ್ ವ್ಯಾಲ್ಯೂಸ್ ಏನಾಗಿರುತ್ತೆ, ಅವು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರುತ್ತೆ. ಈಗ ಇಲ್ಲೇ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಕೊಟ್ಟಿದ್ದೆ ನಾನು, ಯಾವುದು 1, 4, 2, 1, 3, ಅದರೊಳಗೆ ಝೀರೋ ಇಲ್ಲ. ಸೊ ಇದೇನಾಗಿರುತ್ತೆ, ಇದರೊಳಗೆ ಇರುವಂತಹ ಪ್ರತಿಯೊಂದು ಡಿಜಿಟ್ ಏನಾಗಿರುತ್ತೆ ಅದು ಸಿಗ್ನಿಫಿಕೆಂಟ್ ಫಿಗರ್ ಆಗಿರುತ್ತೆ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂತಂದ್ರೆ, ಈಗ ಎಷ್ಟಿದೆ, 1, 2, 3, 4, 5 ಏನಿದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ, ಇಲ್ಲಿ ಬರ್ದಿದೆ, ಸರಿನಾ. ಇದು ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು, ಆಲ್ ದ ಝೀರೋಸ್ ಬಿಟ್ವೀನ್ 2 non-zero digits ಆರ್ ಸಿಗ್ನಿಫಿಕೆಂಟ್ ನೋ ಮ್ಯಾಟರ್ ವೇರ್ ದ ಡೆಸಿಮಲ್ ಪಾಯಿಂಟ್ ಈಸ್ ಅಂತ ಹೇಳಿದ್ರೆ, ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅನ್ನೋದು ನಮಗೆ ಅಷ್ಟಾಗಿ ಇಂಪಾರ್ಟೆಂಟ್ ಆಗಿರೋದಿಲ್ಲ. ನಾನ್ ಝೀರೋ ಡಿಜಿಟ್ಸ್ ಇತ್ತು ಅಂತ ಹೇಳಿದ್ರೆ ಅದರ ನಡುವೆ
ಝೀರೋಸ್ ಬಂದರೆ ಅದನ್ನು ಕೂಡ ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅಂತ ತಿಳಿಸಿದ್ದಾರೆ. ಯಾವ ರೀತಿ? ಈಗ ಇಲ್ಲಿ 2 ನ್ಯೂಮೆರಿಕಲ್ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಯಾವುದು? 1500001 ನಂತರ 1.00154. ಸರಿನಾ? ಹಾಗಿದ್ರೆ ಇಲ್ಲೇನಾಗಿದೆ? ಇದು ನಾನ್ ಝೀರೋ ಡಿಜಿಟ್, ನಂತರ ಇದು ನಾನ್ ಝೀರೋ ಡಿಜಿಟ್, ಇದರ ಮಧ್ಯ ಝೀರೋಸ್ ಇದ್ದಾವೆ. ಇದರಲ್ಲೂ ಕೂಡ ಇದು ನಾನ್ ಝೀರೋ ಡಿಜಿಟ್, ಇವು ಕೂಡ ನಾನ್ ಝೀರೋ ಡಿಜಿಟ್, ಅವುಗಳ ನಡುವೆ ಝೀರೋ ಇದ್ದಾವೆ. ಸರಿನಾ? ಅಂಥ ಸಂದರ್ಭದಲ್ಲಿ ನಾನ್ ಝೀರೋ ಡಿಜಿಟ್ಸ್ ಮಧ್ಯ ಝೀರೋಸ್ ಇದ್ದರೆ ಅವುಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ತಿಳಿಸಿದರು. ಯಾವುದು? ಸೆಕೆಂಡ್ ರೂಲ್. ಸೊ ದಿಸ್ ನ್ಯೂಮೆರಿಕಲ್ ವ್ಯಾಲ್ಯೂ ಹ್ಯಾಸ್ 1 2 3 4 5 6 significant figures. Similarly, it has 1 2 3 4 5 6 significant figures. The numbers of significant figures in the above numerical value is, okay, both of them has 6 significant figures, so we can write 6. ಇದಿಷ್ಟು ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ಈಗ ನೆಕ್ಸ್ಟ್ ಮತ್ತು ಕೆಲವು ರೂಲ್ಸ್ ಇದ್ದಾವೆ, ಇದನ್ನು ರಬ್ ಮಾಡಿ ಮತ್ತೊಮ್ಮೆ ಸ್ಟಾರ್ಟ್ ಮಾಡೋಣ. Now we are heading towards the next rule, which states that if the number is less than 1, the zeros on the right of the decimal point after the non-zero digits are significant, but zeros on the left side of the non-zero digit after the decimal point are not significant. ಕ್ಲಿಯರ್ ಆಯಿತಾ? ಈಗ ಡೆಸಿಮಲ್ ಪಾಯಿಂಟ್ ಅಂದ್ರೇನು? ಈ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ ಅದನ್ನು ಡೆಸಿಮಲ್ ಪಾಯಿಂಟ್ ಅಂತ ಕರೀತಾರೆ, ಅದನ್ನು ಡೆಸಿಮಲ್ ಪಾಯಿಂಟ್ ಅಂತ ಕರೀತಾರೆ. ನಂತರ ಈ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಇತ್ತು ಅಂತಂದರೆ ಡೆಸಿಮಲ್ ಪಾಯಿಂಟ್ ನಂತರ ಯಾವ ಡಿಜಿಟ್ಸ್ ಇರ್ತಾವಲ್ಲ ಅದರಲ್ಲಿ ಇಫ್ ದ ನಂಬರ್ ಈಸ್ ಲೆಸ್ ದೆನ್ ಒನ್ ಅಂತ ಹೇಳಿದ್ರೆ 0 ಪಾಯಿಂಟ್ ಅಂತ ಸ್ಟಾರ್ಟ್ ಆಗುತ್ತೆ. ಲೆಸ್ ದೆನ್ 1 ಆ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಇತ್ತು ಅಂತಂದರೆ, ಸೊ ಇಫ್ ದ ನಂಬರ್ ಈಸ್ ಲೆಸ್ ದೆನ್ 1, ದ ಝೀರೋಸ್ ಆನ್ ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ಆಫ್ಟರ್ ದ ನಾನ್ ಝೀರೋ ಡಿಜಿಟ್ ಆರ್ ಸಿಗ್ನಿಫಿಕೆಂಟ್. ಅಂದರೆ ಈ ಕಡೆಯಿಂದ ಪ್ರಾರಂಭ ಆಗುತ್ತೆ 0 ಪಾಯಿಂಟ್ ಸಮಥಿಂಗ್, ಅಂದರೆ ಯಾವುದೊಂದು ನ್ಯೂಮೆರಿಕಲ್ ವ್ಯಾಲ್ಯೂಸ್ ಅಥವಾ ಡಿಜಿಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಆ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಹೇಳ್ಬೋದು 0 ಪಾಯಿಂಟ್ ಅಂತ ಸ್ಟಾರ್ಟ್ ಆದರೆ. ಸೊ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಸ್ಟಾರ್ಟ್ ಆದಾಗ ಝೀರೋಸ್ ಆನ್ ದ ರೈಟ್ ಸೈಡ್ ಆಫ್ ದ ನಾನ್ ಝೀರೋ ಡಿಜಿಟ್ ಅಂದರೆ ಏನೀಗ 1 2 3 4 5 6 7 8 9 ಇವು ನಾನ್ ಝೀರೋ ಡಿಜಿಟ್ಸ್, ಝೀರೋ ಇಲ್ಲದೆ ಇರುವಂತಹ ಡಿಜಿಟ್ಸ್ ಏನಿರುತ್ತೆ ಅದನ್ನು ನಾನ್ ಝೀರೋ ಡಿಜಿಟ್ಸ್ ಅಂತ ಕರೀತಾರೆ. ಸೊ ಡೆಸಿಮಲ್ ಪಾಯಿಂಟ್ ನಂತರ ನಾನ್ ಝೀರೋ ಡಿಜಿಟ್ಸ್ ನಂತರ ಝೀರೋಸ್ ಇದ್ದರೆ ಅದನ್ನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲಿಗೆ ಈ ನ್ಯೂಮೆರಿಕಲ್ ವ್ಯಾಲ್ಯೂಸ್ ನೋಡ್ತಾ ಇದ್ದೀರಾ, 0 ಪಾಯಿಂಟ್ ಸ್ಟಾರ್ಟ್ ಆಯಿತು, ಇವೆರಡು ನಾನ್ ಝೀರೋ ಡಿಜಿಟ್ಸ್ ಅಂತ ಹೇಳಿದ್ರೆ 1 ಅಂತ ಇದೆ ನಾನ್ ಝೀರೋ ಡಿಜಿಟ್ಸ್ ನಂತರ ರೈಟ್ ಸೈಡಿಗೆ ಇರೋ ಝೀರೋಸನ್ನು ಏನು ಮಾಡ್ತೇವೆ ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇದೇನಾಗಿರುತ್ತೆ? ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಡಿಜಿಟಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? 1 2 3 4 ಟೋಟಲ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಾವೆ. ಅದೇ ರೀತಿ ಮತ್ತೇನು ಹೇಳ್ತಾ ಇದ್ದಾರಲ್ಲಿ ಅದೇ ರೂಲಲ್ಲಿ, ಬಟ್ ಝೀರೋಸ್ ಆನ್ ದ ಲೆಫ್ಟ್ ಸೈಡ್ ಆಫ್ ನಾನ್ ಝೀರೋ ಡಿಜಿಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಡೆಸಿಮಲ್ ಪಾಯಿಂಟ್ ನಂತರ ಇರೋ ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ನಾನ್ ಝೀರೋ ಡಿಜಿಟ್ಸಾ ಇವು 1 4 4 1 ಇವೇನು ನಾನ್ ಝೀರೋ ಡಿಜಿಟ್ಸ್. ಈ ಒಂದು ನಾನ್ ಝೀರೋ ಡಿಜಿಟ್ಸ್ನ ನಂತರ ಝೀರೋ ಇದ್ದರೆ ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಅಂತೇಳಿ ರೈಟ್ ಸೈಡಲ್ಲಿ ಝೀರೋಸ್ ಇದ್ದದನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಆದರೆ ಡೆಸಿಮಲ್ ಪಾಯಿಂಟ್ ನಂತರ ಇರುವಂತಹ ಈ ಒಂದು ನಾನ್ ಝೀರೋ ಡಿಜಿಟ್ಸ್ ಏನಿದ್ದಾವೆ ಅವುಗಳ ಲೆಫ್ಟ್ ಸೈಡಲ್ಲಿ ಝೀರೋಸ್ ಇದ್ದರೆ ಅವುಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಈ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂದಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದ್ದಾವೆ? 1 2 3 4 ಟೋಟಲ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಾವೆ. ಸರಿನಾ? ಹಾಗಿದ್ರೆ ಇವುಗಳಲ್ಲಿ ಎಷ್ಟಿದಾವೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಿದ್ದರೆ
ಅದರ ಬಗ್ಗೆ ಯಾವುದಾದ್ರೂ ವಿಷಯ ಅರ್ಥ ಆಗಿದ್ದರೆ ಅದರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಮುಂದಿನ ವಿಷಯಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಕಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂತಂದರೆ ಆನ್ಲೈನ್ ಏನು ಟೀಚ್ ಮಾಡ್ತಾ ಇರ್ತಾರೆ ಅವರಿಗೆ ನಿಮ್ಮ ಕಮೆಂಟ್ಸ್ ಏನಿರುತ್ತೆ ಅದೇ ಮೋಟಿವೇಶನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ಇಷ್ಟ ಆದರೆ ಅದ್ರ ಬಗ್ಗೆ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಬೇಕಿದ್ರೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈಗ ಆನ್ಸರನ್ನು ತಿಳ್ಕೊಂಬಿಡೋಣ. ಏನು ಹೇಳಿದೆ ನಾನು, ಡೆಸಿಮಲ್ ಪಾಯಿಂಟ್ ನಂತರ ಏನು ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ, ನಾನ್ ಝೀರೋ ಡಿಜಿಟ್ ಇರುತ್ತೆ, ಅದರ ಲೆಫ್ಟ್ ಸೈಡಲ್ಲಿರುವಂತಹ ಝೀರೋಸನ್ನು ಏನು ಮಾಡ್ತೇವೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಿದ್ರೆ ಇವಿಷ್ಟು ಏನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಹಾಗಿದ್ರೆ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಓನ್ಲಿ 1. ಕ್ಲಿಯರ್? ಓಕೆ, ಇಲ್ಲೊಂದು ನ್ಯೂಮರಿಕಲ್ ವ್ಯಾಲ್ಯೂ ಇದೆ, ಅಲ್ಲೇನಿದೆ ಝೀರೋ, ನಂತರ ಇದೆ ಡೆಸಿಮಲ್ ಪಾಯಿಂಟ್ 0011000. ಕ್ಲಿಯರ್? ಈ ರೂಲ್ ಏನಿದೆ ಅದು ಕಂಪ್ಲೀಟ್ ಆಗಿ ಈ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ನಾವು ಅಪ್ಲೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟ್ ನಂತರ ರೈಟ್ ಸೈಡಿಗೂ ಝೀರೋ ಇದೆ, ಲೆಫ್ಟ್ ಸೈಡಿಗೂ ಝೀರೋಸ್ ಇದೆ. ಇದರ ಆನ್ಸರ್ ಗೊತ್ತಿದ್ರೆ ಬರೀರಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದಾವೆ ಅಂತ. ನಮಗೇನು ಗೊತ್ತಿದೆ, ಝೀರೋಸ್ ಆನ್ ದ ರೈಟ್ ಸೈಡ್ ಆಫ್ ದ ನಾನ್ ಝೀರೋ ಡಿಜಿಟ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಆರ್ ಕನ್ಸಿಡರ್ಡ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಆನ್ ದ ಅದರ್ ಹ್ಯಾಂಡ್, ಝೀರೋಸ್ ಆನ್ ದ left side of the non-zero digit after the decimal point are not considered as significant figures. Clear? ಅಂದರೆ ಡೆಸಿಮಲ್ ಪಾಯಿಂಟ್ ನಂತರ ನಾನ್ ಝೀರೋ ಡಿಜಿಟ್ನ ಲೆಫ್ಟ್ ಸೈಡ್ ಇರುವಂತಹ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆದರೆ ಡೆಸಿಮಲ್ ಪಾಯಿಂಟ್ ನಂತರ ನಾನ್ ಝೀರೋ ಡಿಜಿಟ್ನ ನಂತರ ಅಂತ ಹೇಳಿದ್ರೆ ರೈಟ್ ಸೈಡಲ್ಲಿರುವ ಝೀರೋಸನ್ನು ಏನು ಮಾಡ್ತೇವೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಿದ್ರೆ ಏನಾಗುತ್ತೆ, total number of significant figures 1 2 3 4 5. The number of significant figures in this numerical value is 1 2 3 4 5, total 5. ಕ್ಲಿಯರ್ ಆಗಿದೆಯಾ? ಆಗಿದೆ ಅಂತ ಅಂದ್ಕೊಂಡಿದ್ದಾನೆ. ಈಗ ನೆಕ್ಸ್ಟ್ ರೂಲ್ ಅಂತ ತಿಳ್ಕೊಳ್ಳೋದಾದರೆ, the terminal zeros in a number or numerical value without a decimal point are not significant. ಟರ್ಮಿನಲ್ ಝೀರೋಸ್ ಅಂತ ಹೇಳಿದ್ರೆ ಕೊನೆಯಲ್ಲಿರುವಂತಹ ಝೀರೋಸ್ ಅಂತ ಹೇಳಿದ್ರೆ ಇಲ್ಲಿಗೆ ನ್ಯೂಮರಿಕಲ್ ವ್ಯಾಲ್ಯೂ ಇದೆ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಓಕೆ, ಇಲ್ಲೊಂದು ನ್ಯೂಮರಿಕಲ್ ವ್ಯಾಲ್ಯೂ ಇದೆ, ಇಲ್ಲಿಂದ ಸ್ಟಾರ್ಟ್ ಆಯಿತು. ಇದು ಟರ್ಮಿನಲ್ ಝೀರೋಸ್ ಅಂತ ಕರೀತಾರೆ. ಅಂದರೆ ಕೊನೆಯಲ್ಲಿ ಬರುವಂಥ ಝೀರೋಸನ್ನು ಟರ್ಮಿನಲ್ ಝೀರೋಸ್ ಅಂತ ಕರೀತಾರೆ. ಇವುಗಳನ್ನು ಟರ್ಮಿನಲ್ ಝೀರೋಸ್ ಅಂತ ಕರೀತೇವೆ. ಸರಿನಾ? ಹಾಗಿದ್ರೆ ಈ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸಲ್ಲಿ ಕೊನೆಯಲ್ಲಿ ಬರುವಂತಹ ಝೀರೋಸ್ ಇದ್ದರೆ ಅದು ಡೆಸಿಮಲ್ ಪಾಯಿಂಟ್ ಇರುವಂತಹ ನ್ಯೂಮರಿಕಲ್ ವ್ಯಾಲ್ಯೂ ಆಗಿರಬಾರ್ದು. ಡೆಸಿಮಲ್ ಪಾಯಿಂಟ್ ಅಂತ ಹೇಳಿದ್ರೆ ಈ ರೀತಿ ಪಾಯಿಂಟ್ ಇರುತ್ತಲ್ಲ, ಅದನ್ನು ಡೆಸಿಮಲ್ ಪಾಯಿಂಟ್ ಇರುವಂತಹ ನ್ಯೂಮರಿಕಲ್ ವ್ಯಾಲ್ಯೂ ಅಂತ ಕರೀತಾರೆ. ಅಂತಹ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಗಿರಬಾರ್ದು. ಅಂಥ ಸಂದರ್ಭದಲ್ಲಿ ಒಂದು ನ್ಯೂಮರಿಕಲ್ ವ್ಯಾಲ್ಯೂ ಏನಿದೆ ಈಗ ಅದರೊಳಗೆ ಲಾಸ್ಟಿಗೆ ಏನಿರುತ್ತೆ ಅಥವಾ ಟರ್ಮಿನಲ್ ಝೀರೋಸ್ ಏನಿರುತ್ತೆ ಅದನ್ನು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗಿದ್ರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ನ್ಯೂಮರಿಕಲ್ ವ್ಯಾಲ್ಯೂ ಈಸ್ ಎಷ್ಟು? 2. ಓಕೆ, ಇದರೊಳಗೆ ಏನಾಗಿರುತ್ತೆ, ಇದು 3 ಟರ್ಮಿನಲ್ ಝೀರೋಸಾ, ಅಂದರೆ ಲಾಸ್ಟಲ್ಲಿ ಬರ್ತಾ ಇರುವಂಥ ಝೀರೋಸಾ. ಸೊ ಮತ್ತೊಂದು ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ರೂಲ್ ಕಲಿಬೇಕಾದ್ರೆ ನಾನ್ ಝೀರೋ ಡಿಜಿಟ್ಸ್ ಮಧ್ಯ ಝೀರೋ ಇದ್ದರೆ ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಿದ್ರೆ ಈ ಟರ್ಮಿನಲ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇದು ಈ ಝೀರೋ ಏನಿದೆ ಅದು ನಾನ್ ಝೀರೋ ಡಿಜಿಟ್ಸ್ ಮಧ್ಯ ಇದೆ, ಅದಕ್ಕೋಸ್ಕರ ಅದನ್ನು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ numerical value is 1 2 3 4, total 4 significant figures. ಕ್ಲಿಯರ್? ಹಾಗೆ ಈ ಒಂದು ನ್ಯೂಮರಿಕಲ್ ವ್ಯಾಲ್ಯೂಸಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಗೊತ್ತಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸನ್ನು ನೀವೇ ರೆಡಿ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ. ಈಸಿ ಇರುತ್ತೆ, ಸಿಕ್ಕಾಪಟ್ಟೆ ಈಸಿ ಇದೆ. ಓಕೆ, ಟರ್ಮಿನಲ್ ಝೀರೋಸ್ ಏನಾಗಿರುತ್ತೆ, ಡೆಸಿಮಲ್ ಪಾಯಿಂಟ್ ಇಲ್ಲದೆ ಇದ್ದರೆ, ಈ ರೀತಿ ಪಾಯಿಂಟ್ ಇಲ್ಲದೆ ಇದ್ದರೆ ಟರ್ಮಿನಲ್ ಝೀರೋಸ್ ಏನಾಗಿರುತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಿರೋದಿಲ್ಲ. ಈ ಎರಡು ಝೀರೋಸ್ ಏನಾಗಿದೆ, ನಾನ್ ಝೀರೋ ಡಿಜಿಟ್ ಮಧ್ಯ ಇದೆ, ಅದಕ್ಕೆ ಅದನ್ನೇನು ಕರಿತೇವೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರಿತೇವೆ. ಸೊ ದಿಸ್ ನ್ಯೂಮರಿಕಲ್ ವ್ಯಾಲ್ಯೂ ಹ್ಯಾಸ್ 1 2 3 4 5 6 ಸಿಗ್ನಿಫಿಕೆಂಟ್ ಫಿಗರ್ಸ್. ಮತ್ತು ಕೆಲವು ರೂಲ್ಸ್ ಇದ್ದಾವೆ, ಅದನ್ನು ಕೂಡ ಈಗ ತಿಳ್ಕೊಳ್ಳೋಣ. ಮತ್ತು ರಬ್ ಮಾಡಿ ಸ್ಟಾರ್ಟ್. ಓಕೆ, ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ನೆಕ್ಸ್ಟ್ ರೂಲ್ ವಿಚ್ ಸ್ಟೇಟ್ಸ್ ದ್ಯಾಟ್ ಟರ್ಮಿನಲ್ ಝೀರೋಸ್ ಇನ್ ಎ ನಂಬರ್ ವಿತ್ ಎ ಡೆಸಿಮಲ್ ಪಾಯಿಂಟ್ ಆರ್ ಸಿಗ್ನಿಫಿಕೆಂಟ್. Means if a numerical value has a decimal point, then the terminal zeros
terminal zeros. We are starting from here. Terminal zeros are significant. Clear? Okay. Now this value or 3.500, it had 1, 2, 3, 4, total 4 significant figures. Okay. Now here these two zeros are terminal zeros in a numerical value having a decimal point. Then these two zeros are significant, and in a previous rule we learned that if a zero is present in a numerical value after a decimal point and on the left hand side of the non-zero digit, then those are considered as non-significant figures. So it has 3 significant figures. This numerical value has 3 significant figures, and this numerical value, in this numerical value these two zeros are significant, and this zero is present after the decimal point, and on the left side of the non-zero digit. So these zeros are not considered as a significant figures. So this numerical value has 1, 2, 3, 4, 5, 6, total 6 significant figures. Okay, now let us study significant figures by keeping arithmetic operations in our view. And the first rule states that in multiplication or division, the final result should retain as many significant figures as there in the original number with least significant figures. ಅಂತ ಹೇಳಿದ್ರೆ ಈಗ ಮಲ್ಟಿಪ್ಲಿಕೇಶನ್ ಆಗಿರಬಹುದು ಅಥವಾ ಡಿವಿಷನ್ ಅಲ್ಲಿ ನಾವೇನು ಮಾಡ್ತೇವೆ, ಎರಡು ನ್ಯೂಮೆರಿಕಲ್ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡ್ತೇವೆ ಅಥವಾ ಒಂದು ನ್ಯೂಮೆರಿಕಲ್ ವ್ಯಾಲ್ಯೂವನ್ನು ಮತ್ತೊಂದು ನ್ಯೂಮೆರಿಕಲ್ ವ್ಯಾಲ್ಯೂದಿಂದ ಡಿವೈಡ್ ಮಾಡ್ತೇವೆ. ಅಂಥ ಸಂದರ್ಭದಲ್ಲಿ ಆ ಎರಡು ನ್ಯೂಮೆರಿಕಲ್ ವ್ಯಾಲ್ಯೂಸ್ ಏನಿರುತ್ತೆ, ಇಲ್ಲಿಗ ಇವೆರಡು ನ್ಯೂಮೆರಿಕಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಅಂತಹ ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಯಾವ ನ್ಯೂಮೆರಿಕಲ್ ವ್ಯಾಲ್ಯೂದಲ್ಲಿ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತಲ್ಲ, ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಫೈನಲ್ ಆನ್ಸರಲ್ಲಿ ಇಡಬೇಕು ಅಂತ ತಿಳಿಸಿದ್ದಾರೆ. ನಾವು ಹಿಯರ್ 1011 ಅದರೊಳಗೆ ಎಷ್ಟಿದೆ, 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. 1, 2, 3, 4 ಟೋಟಲ್ 4 significant figures are there in 1011, means this numerical value which is multiplied by 1.041. ಇದರಲ್ಲೂ ಕೂಡ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಈಗ ಈ ಎರಡು ನ್ಯೂಮೆರಿಕಲ್ ವ್ಯಾಲ್ಯೂಸನ್ನ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಆನ್ಸರ್ ಏನು ಬಂತು, 1051.44 ಅಂತ ಆನ್ಸರ್ ಬಂತು. ಈಗ ಇವೆರಡು ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಸೇಮ್ ಇದ್ದಾವೆ ಅಂತ ಹೇಳಿದ್ರೆ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಸೇಮ್ ಇದ್ದಾವೆ, ಅದೇನು 4. ಈಗ ಫೈನಲ್ ಆನ್ಸರ್ ಏನು ಬಂದಿದೆ, 1051.44. ಈಗ ನಮಗೇನು ಗೊತ್ತಿದೆ, ಈ ರೂಲ್ ಪ್ರಕಾರ ಎರಡು ನ್ಯೂಮೆರಿಕಲ್ ವ್ಯಾಲ್ಯೂಸನ್ನು ಮಲ್ಟಿಪ್ಲೈ ಮಾಡಿದಾಗ ಅಥವಾ ಡಿವೈಡ್ ಮಾಡಿದಾಗ ಫೈನಲ್ ಆನ್ಸರ್ ಏನು ಬಂದಿರುತ್ತೆ, ಇದು ಫೈನಲ್ ಆನ್ಸರ್, ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಬಂದಿರೋದು. ಸೊ ಆ ಒಂದು ಫೈನಲ್ ಆನ್ಸರಲ್ಲಿ ಇರೋ ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಯಾವುದ್ರೊಳಗೆ ಕಡಿಮೆ ಸಂಖ್ಯೆಯ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರುತ್ತೆ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಈ ಫೈನಲ್ ಆನ್ಸರಲ್ಲಿ ಇಡಬೇಕು ಅಂತ. ಸೊ ಇಲ್ಲೇನಿದೆ, 4 ಇದೆ, ಎರಡರಲ್ಲೂ 4 ಇದೆ. ಸೊ ಇದನ್ನು ಫೈನಲ್ ಆನ್ಸರನ್ನು ಕನ್ಸಿಡರ್ ಮಾಡ್ತಾರೆ. 1051 ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಈಗ ಮತ್ತೊಂದು ರೂಲ್ ಇದೆ, ಅದು ಮುಗಿದ್ರೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನಂತರ ನೆಕ್ಸ್ಟ್ ಪಾರ್ಟನ್ನು ಮುಂದಿನ ದಿನಗಳಲ್ಲಿ ಮಾಡೋಣ. ಇದನ್ನು ಮುಗಿದಿಲ್ಲ, ಮತ್ತೊಂದು ರೂಲ್ ಇದೆ, ಅದನ್ನು ಸ್ಟಡಿ ಮಾಡೋಣ. Okay, now we had another rule related to arithmetic operation and significant figures on the board, and it states that in addition or subtraction, the final answer should retain as many decimal places are there in the number with least decimal point. Decimal point ಅಂದರೆ ಗೊತ್ತಿರೋದು ಅಂದ್ಕೊಂಡಿದ್ದೇನೆ. ಈ ಪಾಯಿಂಟ್ ಏನಿದೆ ಅದನ್ನು ಡೆಸಿಮಲ್ ಪಾಯಿಂಟ್ ಅಂತ ಕರೀತಾರೆ. ಡೆಸಿಮಲ್ ಪ್ಲೇಸ್ ಅಂತ ಹೇಳಿದ್ರೆ ಈ ಡೆಸಿಮಲ್ ಪಾಯಿಂಟ್ ನಂತರ ಬರುವ ನ್ಯೂಮರಿಕಲ್ ವ್ಯಾಲ್ಯೂಸ್ ಏನಿರುತ್ತೆ ಅಥವಾ ಡಿಜಿಟ್ಸ್ ಏನಿರುತ್ತೆ ಅದನ್ನು ಡೆಸಿಮಲ್ ಪ್ಲೇಸಸ್ ಅಂತ ಕರೀತಾರೆ. ಸೊ
ಈ ಒಂದು 34.4 ಏನಿದೆ ಅದರೊಳಗೆ ಒಂದು ಡೆಸಿಮಲ್ ಪ್ಲೇಸ್ ಇದೆ. ನಂತರ 3.11 ಇದರೊಳಗೆ 2 ಡೆಸಿಮಲ್ ಪ್ಲೇಸಸ್ ಇದೆ. ಈಗ ಬೇರೆ ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋದಾದರೆ ಓಕೆ 10.1123 ಈ ರೀತಿ ಅಂತ ಹೇಳಿದ್ರೆ ಇದರೊಳಗೆ ಏನಾಗಿದೆ, ಈ ಒಂದು ಡೆಸಿಮಲ್ ಪಾಯಿಂಟ್ ನಂತರ 1 2 3 4 ಪ್ಲೇಸಸ್ ಇದೆ. ಕ್ಲಿಯರ್ ಆಯಿತು ಅಂತ ಅನ್ಸುತ್ತೆ. ಈಗ ರೂಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಇಲ್ಲಿ 2 ನ್ಯೂಮೆರಿಕಲ್ ವ್ಯಾಲ್ಯೂ ಇದೆ, ಅದನ್ನು ನಾವು ಆ್ಯಡ್ ಮಾಡ್ತಾ ಇದ್ದೇವೆ. ಅವಾಗೇನಾಗಿದೆ, ಒಂದು ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಏನಿದೆ, ಒಂದು ನ್ಯೂಮೆರಿಕಲ್ ವ್ಯಾಲ್ಯೂದಲ್ಲಿ ಏನಿದೆ, ಒಂದು ಡೆಸಿಮಲ್ ಪ್ಲೇಸ್ ಇದೆ, ಮತ್ತೊಂದರೊಳಗೆ 2 ಡೆಸಿಮಲ್ ಪ್ಲೇಸ್ ಇದೆ. ಅಂಥ ಸಂದರ್ಭದಲ್ಲಿ ಫೈನಲ್ ಆನ್ಸರ್ ಏನು ಬರುತ್ತೆ, ಆ ಒಂದು ಫೈನಲ್ ಆನ್ಸರಲ್ಲಿ ಈ 2 ನಂಬರಲ್ಲಿ ಯಾವುದರಲ್ಲಿ ಕಡಿಮೆ ಡೆಸಿಮಲ್ ಪ್ಲೇಸ್ ಇದೆ ಆ ಒಂದು ನಂಬರ್ ಅಥವಾ ಅಷ್ಟು ಡೆಸಿಮಲ್ ಪ್ಲೇಸನ್ನು ಫೈನಲ್ ಆನ್ಸರಲ್ಲಿ ಇಡಬೇಕು ಅಂತ ತಿಳಿಸಿದ್ದಾರೆ. ಹಾಗಿದ್ರೆ ಈ 2 ನ್ಯೂಮೆರಿಕಲ್ ವ್ಯಾಲ್ಯೂಸಲ್ಲಿ ಕಡಿಮೆ ಡೆಸಿಮಲ್ ಪ್ಲೇಸ್ ಯಾವುದ್ರೊಳಗಿದೆ, 34.4 ಅದರೊಳಗೆ ಕಡಿಮೆ ಡೆಸಿಮಲ್ ಪ್ಲೇಸ್ ಇದೆ, ಅಂದರೆ 1 ಡೆಸಿಮಲ್ ಪ್ಲೇಸ್ ಇದೆ. ಇದರೊಳಗೆ 2 ಡೆಸಿಮಲ್ ಪ್ಲೇಸ್ ಇದೆ. ಸೊ ಇವಾಗ ಫೈನಲ್ ಆನ್ಸರ್ ಏನು ಬರುತ್ತೆ, ಅದರೊಳಗೆ ಈ 2 ನ್ಯೂಮೆರಿಕಲ್ ವ್ಯಾಲ್ಯೂದ್ರಲ್ಲಿ ಯಾವುದರಲ್ಲಿ ಕಡಿಮೆ ಡೆಸಿಮಲ್ ಪ್ಲೇಸ್ ಇದೆಯೋ ಆ ಒಂದು ಡೆಸಿಮಲ್ ಪ್ಲೇಸನ್ನು ಅಥವಾ ಅಷ್ಟು ಡೆಸಿಮಲ್ ಪ್ಲೇಸನ್ನು ಇಡಬೇಕು ಅಂತ ತಿಳಿಸಿದ್ದಾರೆ. ಸೊ 1 ಡೆಸಿಮಲ್ ಪ್ಲೇಸನ್ನು ಇಡಬೇಕು ಇದರೊಳಗೆ, ಅಂದರೆ ಪಾಯಿಂಟ್ ನಂತರ ಈ ನ್ಯೂಮೆರಿಕಲ್ ವ್ಯಾಲ್ಯೂ ಇದೆ ಅದರೊಳಗೆ 1 ಡೆಸಿಮಲ್ ಪ್ಲೇಸನ್ನು ಇಡಬೇಕು. ಹಾಗಿದ್ರೆ ಫೈನಲ್ ಆನ್ಸರ್ ಏನಾಗುತ್ತೆ, 37.5. ಸರಿ, ಎಲ್ಲ ತಿಳ್ಕೊಂಡಾಗಾಯ್ತು ಇದ್ರ ಬಗ್ಗೆ. ಈಗ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆಗಿದ್ದರೆ ಅದ್ರ ಬಗ್ಗೆ ಅಥವಾ ಒಂದು ಕ್ಲಾಸ್ ಹೇಗಾಯಿತು ಅದ್ರ ಬಗ್ಗೆ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ನಲ್ಲಿ ತಿಳಿಸಿ. ನಂತರ ಈ ವಿಡಿಯೋದ ಲಿಂಕ್ ಏನಿದೆ ಅದು ನಿಮ್ಮ ಗೆಳೆಯರಿಗೆ, ಈಗಾಗಲೇ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಸೊ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಮತ್ತು ನೀವು ಕೂಡ ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಂತರ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ. ಸರಿ, ಎಲ್ಲ ದಿನ ಜೀವನ ಚೆನ್ನಾಗಾಗಲಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.